ಕಂಡೆನ್ಸ್ಡ್ ಮಿಲ್ಕ್ 1 ಕಪ್. 1 full cup? ಓಕೆ. ಆಹಾ, ಬಾಯಲ್ಲವಾಗ್ಲೇ ನೀರು ಬರ್ತದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅಮೇಜಿಂಗ್. ಓಕೆ, ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಸರಿ. ಇವಾಗ ಎಳ್ನೀರ್ ಗಂಜಿ ಇದೆಯಲ್ಲ, ಹೌದು, ಇದೆಷ್ಟು ಮಿಕ್ಸಿಗೆ ನೋಡಿ ಪಾಸ್ ಮೋಷನ್ ಅಲ್ಲಿ ಹಾಕಿದೆ ಸಾಕಾ? ಓಕೆ. ಇದರಲ್ಲಿ ಒಂದ್ ಸ್ವಲ್ಪ ಎಳ್ನೀರ್ ಹಾಕ್ಬೇಕಾ? ಹಿಂಗೆ ಹಾಕ್ಲಾ? ಹಾಕಿ. ಏನ್ ಒಂದ್ ಅರ್ಧ ಗ್ಲಾಸ್ ಹಾಕಿರ್ಬೋದು ನೀವು ಅಷ್ಟೇ. ಸ್ವಲ್ಪ ಸುಮ್ನೆ ಅಳ್ತಿದಲ್ಲಿ ಹಾಕೋದು ಅಷ್ಟೇ. ಇದನ್ನ ಒಂದೇ ಒಂದು ಸಲ ಓನ್ಲಿ ಒನ್ಸ್ ಗಿರ್ ಅನ್ಸ್ಬೇಕಾ? ಎಸ್, ಗಿರ್ ಅನ್ಸ್ಬೇಕು. ಅಷ್ಟೇನಾ? ಓಪನ್ ಮಾಡಿ ನೋಡಿ. ಓಕೆ, ಡನ್. ಆಮೇಲೆ ಇದನ್ನ ಇದಕ್ಕೆ ಹಾಕ್ಬೇಕು. ಓಕೆ. ವಾವ್, ಅದೆಲ್ಲ ಹಂಗೆ ಬಾಯಿಗೆ ಸಿಗ್ತಾ ಇರ್ಬೇಕು. ಫೈನ್ ಆಗಿ ಗ್ರೈಂಡ್ ಮಾಡ್ಬಿಟ್ರೆ ಅದಾಗಲ್ಲ, ಮಜಾ ಇರಲ್ಲ. ಇವಾಗ ಮಿಕ್ಸ್ ಮಾಡ್ಬೇಕು. ಜೊತೆಗೆ ಈ ಎಳ್ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ, ಮಿಕ್ಕಿರೋ ಎಳ್ನೀರನ್ನ ಹಾಕೊಂಡ್ಬಿಡ್ಬೇಕು ಫುಲ್ ಆಗಿ. ಈ ಅನ್ಫರ್ಗೆಟಬಲ್ ಎಳ್ನೀರ್ ಪಾಯಸನ ಆರಾಮಾಗಿ ಸ್ವಾಹ ಮಾಡೋಣ. ಈ ಗ್ಯಾಪ್ ಅಲ್ಲಿ ನಿಮ್ಮಿಬ್ರ ಅನ್ಫರ್ಗೆಟಬಲ್ ಮೋಸ್ಟ್ ಮೆಮೊರಬಲ್ ಇನ್ಸಿಡೆಂಟ್ ಯಾವ್ದು ನಿಮ್ ಲೈಫ್ ಅಲ್ಲಿ ನಡೆದಿರೋದು? ಇದನ್ನ ನೆನ್ಸ್ಕೊಂಡ್ರೆ ನಂಗೆ ಆಕ್ಚುಲಿ ಕೋಪ ಬರುತ್ತೆ. ಇವ್ರ ಜೊತೆ ನಾನು ಯಾವತ್ತೂ ಜಗಳ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಯೂಶಲ್ ಆಗಿ ಹೇಳ್ತಾರಲ್ಲ, ಜಗಳ ಇದ್ ಕಡೆ ಕೋಪ ಇದ್ ಕಡೆ ಎಲ್ಲ ಜಾಸ್ತಿ ಪ್ರೀತಿ ಇರುತ್ತೆ. ಬಟ್ ಐ ಡೋಂಟ್ ನೋ, ನಾವ್ ಯಾವತ್ತೂ ಜಗಳ ಆಡಿಲ್ಲ. ಬಟ್ ಅದು ಪ್ರೀತಿ ಜಾಸ್ತಿ ಇದೆ. ಒಂದ್ಸಲ ನಾನು ಏಲಗಿರಿನಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಘಾಟ್ ಸೆಕ್ಷನ್. ಸೊ ಇವಳು ಹೇಳಲು ನಂಗೆ ನೋಡ್ಬೇಕು ಅನ್ನಿಸ್ತಿದೆ, ನಾಳೆ ಬಂದ್ಬಿಡ್ತೀನಿ ಕಣೆ ಅಂದೆ. ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ನೋ ವೇ ಅಂದೆ. ಆಮೇಲೆ ರೀಸೆಂಟ್ ಆಗಿ ಕಾರ್ ತಗೊಂಡ್ಲು, ಅವಾಗಷ್ಟೇ ಅವಳು ಕಾರ್ ಕಲ್ತಿದ್ಲು. ಸೊ ಘಾಟ್ ಸೆಕ್ಷನ್ ಓಡಿಸೋದು ರೂಲ್ಡ್ ಔಟ್. ಎಕ್ಸ್ಪೀರಿಯನ್ಸ್ ಇಲ್ಲ ಬೇಡ ಒಂದು. ಇನ್ನೊಂದೇನಂದ್ರೆ ಅವಳು ಅಕಸ್ಮಾತ್ ಬಂದ್ರು, ನಾನು ವಾಪಸ್ ಜರ್ನಿ ಮಾಡುವಾಗ ಅವಳಿಗೆ ಕಂಪ್ನಿ ಕೊಡೋದಕ್ಕಾಗಲ್ಲ. ಯಾಕಂದ್ರೆ ನಾನು ವಾಸ್ ಟೂ ಸ್ಟ್ರೈನ್ಡ್, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇತ್ತು. ಸೊ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅಂಡ್ ಐ ವಾಂಟೆಡ್ ಟು ಸ್ಲೀಪ್ ಬಿಕಾಸ್ ನೆಕ್ಸ್ಟ್ ಡೇ ಆಲ್ಸೋ ನಂಗೆ ಶೂಟಿಂಗ್ ಇತ್ತು. ಅವ್ರ ಜೊತೆ ಯು ಕುಡ್ ಆಲ್ಸೋ ಸ್ಪೆಂಡ್ ಟೈಮ್ ಅವಾಗ ನೆಕ್ಸ್ಟ್ ಡೇ. ಹೌದು, ಕರೆಕ್ಟ್. ಸೊ ಬೇಡ ಕಣೆ, ನಾನು ನಿದ್ದೆ ಮಾಡ್ಬಿಡ್ತೀನಿ. ಸೊ ಟ್ರಾವೆಲ್ ಮಾಡುವಾಗ ನಾನು ನಿದ್ದೆ ಮಾಡ್ತೀನಿ, ನಾಳೆನೂ ಶೂಟಿಂಗ್ ಇದೆ. ಸೊ ಶೂಟಿಂಗ್ ಮುಗಿದ ತಕ್ಷಣ ನಿನಗೆ ಸಿಗ್ತೀನಿ, ಇಲ್ಲ ನೀನ್ ಶೂಟಿಂಗ್ ಸ್ಪಾಟಿಗೆ ಬಾ, ಅಲ್ಲೇ ಸಿಗೋಣ ಅಂತ ಹೇಳ್ದೆ. ಇಲ್ಲ ನಾನು ಇವಾಗಲೇ ನೋಡ್ಬೇಕು ನಿನ್ನ, ಅಂದ್ರೆ ಬಂದಿದ ತಕ್ಷಣ ನೋಡ್ಬೇಕು ನಿನ್ನ ಅಂದು. ಬೇಡ ಕಣೆ ಇಲ್ಲ ನಾನು ನೋಡ್ಲೇಬೇಕು, ಬಾ ಅಂದೆ. ಇನ್ನೊಂದು 1 hour ಆದ್ಮೇಲೆ ಮತ್ತೆ ಫೋನ್ ಮಾಡ್ಲು. ಓಕೆ, ನಾನು ಇವಾಗ ಹೊರಡ್ತಿದೀನಿ. ನಿಜಾನಾ ಅಂದೆ. ಅಂತ ಹೇಳಿದ್ಲು. ಸರಿ ಆಯ್ತು, ಬಾ, ಹುಷಾರಾಗಿ ಬಾ, ನನ್ಗೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾನೆ ಇರು, ನಾನು ರೂಟ್ ಹೇಳ್ತೀನಿ. ಬಟ್ GPS ಹಾಕೊಂಡೆ ಬಾ, ಬಟ್ ಸ್ಟಿಲ್ ನನ್ಗೆ ಇದು ಫೋನ್ ಅಲ್ಲಿ ಇರು ಅಂತ ಟ್ರಾವೆಲ್ ಮಾಡ್ತಿದ್ಲು. ಓಕೆ ಮತ್ತೇನೋ ನನ್ಗೆ ಫ್ರೆಶನ್ ಅಪ್ ಆಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳ್ದೆ. ಫೋನ್ ಕಟ್ ಮಾಡಿದೀನಿ, ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಆಗ್ತಿಲ್ಲ. ಓ ಮೈ ಗಾಡ್, ಭಯ ಆಗಿರತ್ತಲ್ಲ. ರಿಸೀವ್ ಮಾಡ್ತಿಲ್ಲ ಅಲ್ಲ, ನೋ ಸರ್ವಿಸ್ ಆಗೋಗಿದೆ, ಗೊತ್ತಾಗಿಲ್ಲ ಅದು. ಫೈನಲಿ ನಾನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೀನಿ, ನಂಗೆ ಲಿಟ್ರಲಿ ಹಾರ್ಟ್ ಬಾಯ್ಗೆ ಬಂದ್ಬಿಟ್ಟಿತ್ತು. ಅಷ್ಟು ಐ ಆಮ್ ಲಿಟ್ರಲಿ ಶಿವರಿಂಗ್. ಕರೆಕ್ಟ್. ನಾನು ಯಾಕದು ತಪ್ಪು ಮಾಡ್ಬಿಟ್ಟು ನಾನು ಏನ್ ಮಾಡ್ಬಿಟ್ಟೆ. ಇವಾಗ ಅಕಸ್ಮಾತ್ ಅವ್ರ ತಂದೆ ತಾಯಿ ಏನ್ ಅನ್ಕೊಳ್ತಾರೆ, ಎಲ್ಲಾ ರೀತಿನೂ ಯೋಚನೆ ಬಂದ್ಬಿಡ್ತು. ನನ್ಗೆ ಯೋಚನೆ ಮಾಡದಿರೋದೆಲ್ಲ ಬಂದ್ಬಿಡ್ತು. ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಘಾಟ್ ಸೆಕ್ಷನ್ ಇಳಿತಾ ಇದೀವಿ, ಇವಳು ಫೋನ್ ಬಂತು. ಘಾಟ್ ಸೆಕ್ಷನ್ ಎಷ್ಟು ಭಯಂಕರವಾಗಿತ್ತು ಅಂದ್ರೆ, ಮ್ಯೂಸಿಕ್ ಹಾಕೋಣ ಅಂದ್ರೆ ಆಪೋಸಿಟ್ ಗಾಡಿ ಬಂದ್ರೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಮ್ಯೂಟ್ ಮಾಡಿದೀನಿ. ಹೊರಗಡೆ ಬಹುಶಃ ಒಂದ್ ಪಿನ್ ಬಿದ್ರು ಶಬ್ದ ಕೇಳುತ್ತಾನೋ ಅಷ್ಟು ಬಿಕ್ಕೋ ಅಂತಿದೆ. ನನಗೆ ಆಕ್ಸಿಲೇಟರ್ ಒತ್ತಕ್ ಆಗ್ತಲ್ಲ, ಹಿಂಗ್ ಕಟ್ 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 ಕಟ ಅಂತ ಕಾಲ್ ನಡೀತಿದೆ. ಹೆಂಗೋ ಹೋಗಿ ರೀಚ್ ಆಗಿದ್ದೀನಿ. ನೋಡಿದ್ರೆ ಫೋನ್ ಮಾಡಕ್ ಟ್ರೈ ಮಾಡ್ತೀನಿ, ಸಿಮ್ ತೆಗ್ದೆಲ್ಲ ಹಾಕ್ದೆ, ಏನೂ ಬರ್ತಾ ಇಲ್ಲ. ಆಮೇಲೆ ನನ್ ಮೇಲ್ ಬಂದಾಗ್ಲೇ 1 hour ಆಯ್ತು, ಹಿಂಗೆಲ್ಲಾ ಆಯ್ತು ಅಂತ ಅಂದೆ. ಸರಿ ಬಂದ್ರು ಮೇಡಮ್. ಯಾಕೆ ಬಂದೆ ಅಲ್ಲಿಂದ ಕಿಚ್ಚಾಡ್ದೇನಿ. ಆಮೇಲೆ ಬಂದೆ ಹೋದೆ, ಇನ್ನೇನ್ ಮಾಡೋದಕ್ಕಾಗತ್ತೆ. ಫಸ್ಟ್ ಅವಳ ಮುಖ ನೋಡೋಣ ಅಂತ ಹೇಳಿ ಮತ್ತೆ ವಾಪಸ್ ಹತ್ತಿದ್ವಿ. ಯಾಕಂದ್ರೆ ಎನಿವೇಸ್ ಅವರು ವಾಪಸ್ ಹೋಗ್ಬೇಕಾಯ್ತು. ಸೊ ನಾನೇ ವಾಪಸ್ ಹೋದೆ. ಅಲ್ಲಿ ಅವಳನ್ನ ನೋಡ್ದೆ. ಯೂಶಲ್ ಆಗಿ ನಾನು ಹೇಳಿದ್ನಲ್ಲ, ನಾವ್ ಇವ್ನು ಫಸ್ಟ್ ತಪ್ಕೋಬೇಕಿಲ್ಲ, ನಂಗೆ ಸಮಾಧಾನ ಇರಲ್ಲ ಅಂತ. ಅವತ್ತು ತಪ್ಕೊಳ್ಳೂ ಇಲ್ಲ, ಸುಮ್ನೆ ನೋಡ್ದೆ, ಬ್ಯಾಗ್ ಹಾಕ್ದೆ, ಕೂತ್ಕೊಂಡೆ ಅವಳ ಗಾಡಿನಲ್ಲೇ. ಸರ್ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಡೀ ಜರ್ನಿ ನಾನು ಮಾತಾಡ್ಲಿಲ್ಲ ಅವಳ ಹತ್ರ. ಮಲ್ಕೊಂಡಿದ್ರು ಮೇಡಮ್. ನಂಗೆ ತುಂಬಾ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ 1-2 ನಿಮಿಷ ನೋಡ್ದೆ ಅವಳ ಮುಖನ, ಫುಲ್ಲು ಕೋಪ ಬಂದ್ಬಿಟ್ಟಿತ್ತು. ನೋಡ್ದೆ, ಏನ್ ಮಾಡೋದಕ್ಕಾಗತ್ತೆ, ಬುದ್ಧಿ ಹೇಳಿದ್ರೆ ಸಮಯದಲ್ಲಿ ಏನು ಮಾಡೋದಕ್ಕಾಗಲ್ಲ. ಬಂದ್ಬಿಟ್ಟಿದ್ದಾಳೆ, ಅನ್ಭವಿಸಿದಾಳೆ, ಅನ್ಭವಿಸು ಅನ್ಕೊಂಡ್ ಮಲ್ಕೊಂಡೆ. ಘಾಟ್ ಸೆಕ್ಷನ್ ಹತ್ತಿ ಇಳಿದಷ್ಟು ಟೆನ್ಷನ್ ನನಗಾಗಿದೆ ಇವಾಗ ಆ ಟೆನ್ಷನ್ ಅಲ್ಲಿ ಸ್ವಲ್ಪ ತಂಪಗಿರ ಎಳ್ನೀರ್ ಕುಡಿದ್ರೆ ಅದ್ರಲ್ಲೂ ಪಾಯಸ ಸೂಪರ್ ಆಗಿರುತ್ತೆ. ಬನ್ನಿ. ಓಕೆ, ಇದಕ್ಕೊಂದ್ ಸ್ವಲ್ಪ ಸ್ಯಾಫ್ರನ್ ಆಡ್ ಮಾಡೋಣ. ಮಿಕ್ಸ್ ಮಾಡ್ಲಾ? ತಡೀರಿ, ತಿನ್ಬೇಕಾ?
ಅಯ್ಯೋ ಕುಡಿಬೇಕಾ? ಮಿಕ್ಸ್ ಮಾಡ್ಲಾ? ಅಲ್ಲ ಒಂದ್ ನಿಮಿಷದಲ್ಲಿ ಕುಡಿಬೇಕಾ? ಎರಡು ಮಾಡ್ಬೋದು ಇದು ಈಟಿಂಗ್ ಅಂಡ್ ಡ್ರಿಂಕಿಂಗ್ ಟುಗೆದರ್. ಓಕೆ, ಅರ್ಜೆಂಟಾ? ಇಲ್ಲ ಅರ್ಜೆಂಟ್ ಏನೂ ಇಲ್ಲ, ಮಾಡಮ್ಮ ನೀನು. ಓಕೆ, ಪಿಸ್ತಾ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯ್ಸಿ ಅಂತ ಹೇಳಿ ಕಂಜೂಸಿ ಮಾಡಿ ಚೌಕಾಸಿ ಮಾಡಿ ಎಡೆಡ್ ಪುಷ್ಪಿ ಹಾಕ್ಬಿಡ್ಲಾ? ಹಾಕ್ಬಿಡಿ. ಕಮ್ ಆನ್, ದಟ್ ಈಸ್ ದ ಸ್ಪಿರಿಟ್ ಐ ಸೇ. ಹಂಗೆ ಈ ಸಣ್ಣ ಸಣ್ಣ ಗ್ಲಾಸಸ್ ಬರುತ್ತೆ ಗೊತ್ತಾ, ಆ ಗ್ಲಾಸಸ್ ಅಲ್ಲಿ ಹಾಕೊಂಡು ಎಳ್ನೀರು, ಹೇಳದ್ನಲ್ಲ ಕಳ್ನೀರಲ್ಲ ಎಳ್ನೀರು, ನಾನ್ ಆಲ್ಕೋಹಾಲಿಕ್ ಬೆವರೇಜ್ ಅಂತಾರೆ, ಶಾರ್ಟ್ಸ್ ಕುಡಿಬೇಕು. ಏನಂದ್ರೆ ಶಾರ್ಟ್ಸ್ ಅಂದ್ರೆ? ಇದನ್ನ ತಲೆ ಮೇಲೆ ಸುರಿದ್ರೆ ಗೊತ್ತಾಗುತ್ತೆ, ತಲೆ ಮೇಲೆ ಸುರಿದ್ರೆ ಗೊತ್ತಾಗುತ್ತೆ ಶಾರ್ಟ್ಸ್ ಅಂದ್ರೆ ಏನು ಅಂತ. ಚಡ್ಡಿ ಹಾಕೊಂಡ್ರೆ ಅದಕ್ಕೆ ಶಾರ್ಟ್ಸ್ ಅಂತೀವಪ್ಪ, ನೀವ್ ಯಾವ್ದಕ್ಕೆ ಹೇಳ್ತೀರಾ? SHOTS SHORTS ಅಲ್ಲ, ಶಾರ್ಟ್ಸ್. ಇವಾಗ ಕೊಡಿಲಿ ಒಂದ್ ನಿಮಿಷ, ಪಾಸ್ ಆನ್ ದ ಪಾರ್ಸಲ್ ಹಿಯರ್. ನಮ್ಮ ಜನಗಳು ನೋಡ್ತಾ ಇದಾರೆ, ಇದನ್ನ ಹೇಗ್ ಮಾಡೋದು, ಇದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಗ್ಯಾರಂಟಿ ನೀವು ಕೇಳ್ತೀರಾ ಅಂತ ಗೊತ್ತು. ಅದಕ್ಕೆ ನಿಮಗೋಸ್ಕರನೇ ಒಂದು ಸಣ್ಣ ರೀಕ್ಯಾಪ್. ನೋಡ್ತೀರಾ? ನೋಡಿ, ಗ್ಯಾಪ್ ಅಲ್ಲಿ ಇದನ್ನ ನಾವು ಫ್ರಿಜ್ ಅಲ್ಲಿ ಇಡ್ತೀವಿ ತಣ್ಣಗಾಗ್ಲಿ ಅಂತ. ಎಳನೀರಿನ ಪಾಯಸ. ಎಳನೀರಿನ ಗಂಜಿ, ಹಾಲು, ಪಿಸ್ತಾ, ಸಕ್ಕರೆ, ಕೇಸರಿ, ಕಂಡೆನ್ಸ್ ಮಿಲ್ಕ್. ಪಾತ್ರೆಗೆ ಹಾಲು ಹಾಕಿ ಕಾಯಲು ಬಿಡಿ. ಮಿಕ್ಸಿಗೆ ಎಳನೀರಿನ ಗಂಜಿ, ಸ್ವಲ್ಪ ಎಳ್ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬೌಲ್ಗೆ ಕಾಯಿಸಿ ತಣಿಸಿದ ಹಾಲು, ಕಂಡೆನ್ಸ್ಡ್ ಮಿಲ್ಕ್, ರುಬ್ಕೊಂಡ ಮಿಶ್ರಣ, ಎಳನೀರು, ಕೇಸರಿ ಬಣ್ಣ ಹಾಕಿ ಕಲಸಿ ಪಿಸ್ತಾದಿಂದ ಅಲಂಕರಿಸಿದ್ರೆ ಎಳನೀರು ಪಾಯಸ ರೆಡಿ ಟು ಸರ್ವ್. ಅಲಿಯಾಸ್ ಅಕ್ಕ, ಅಲಿಯಾಸ್ ಭೂಮಿಕಾ, ಅಲಿಯಾಸ್ ದೇವಿಕಾ. ಇಲ್ಲಿದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೇಹಾ ಇದ್ದಾರೆ. ಸೊ ಗರ್ಲ್ಸ್, ಲೆಟ್ಸ್ ಡೂ ಇಟ್. ಎಸ್, ತಗೊಳ್ಳಿ ನಿಮ್ಗೆ ಕೊಡ್ತಿದ್ದೆ. ನಾವು ಎಂಥ ಒಳ್ಳೆ ಫ್ರೆಂಡ್ಸ್ ಅಮ್ಮ. ಓಕೆ, ಲೆಟ್ಸ್ ಸೇ ಚಿಯರ್ಸ್. ಚಿಯರ್ಸ್ ಹೇಳಾದ್ಮೇಲೆ ಗ್ಲಾಸ್ ಯಾವತ್ತೂ ಕೆಳಗಿಡಬಾರ್ದು. ಓಕೆ, ಯಮ್ ಅಲ್ಲ, ಸೊ ಯಮ್. ನಾನ್ ಜಾಸ್ತಿ ಹೇಳಲ್ಲ, ನೀವಿಬ್ರು ಹೇಳಿ ಹೇಗಿದೆ. ಹಲೋ, ಹೇಗಿದೆ ಅಂತ. ಸಾರಿ, ನಾನು ಕಳೆದೋಗಿದ್ದೆ. ಎಳ್ನೀರ್ ಪಾಯಸ ಅಲ್ಲಿ ತೇಲ್ತಾ ಇದೆ ನಾನು. ಬಟ್ ನೀವು ಗಾಡಿಯಲ್ಲಿ ಹೋಗುವಾಗ ತುಂಬಾ ತಾಪತ್ರೆ ಅಂತಪ್ಪ. ಪಾಪ ಅಕ್ಕಪಕ್ಕ ಇರೋರ್ಗೆಲ್ಲ ಭಯ ಆಗೋಗುತ್ತೆ. ಇವರಿಬ್ರು ಗಾಡಿಯಲ್ಲಿ ಹೋದ್ರೆ ಎಲ್ರಿಗೂ ಕೀಟ್ಲೆ ಮಾಡ್ಕೊಂಡು ಕಿತಾಪತಿ ಮಾಡ್ಕೊಂಡು ಏನಿದ್ರ ಕತೆ? ಒಂದ್ಸಲ ಹಿಂಗೆ ಶೂಟಿಂಗ್ ಮುಗ್ದಾಗ 10:30, 11 ಕಾಲ್ ಅಂತ ಇಟ್ಕೊಳ್ಳಿ. ಓಕೆ, ಫುಲ್ಲು ತೂರಾಡ್ತಾನೆ ಮನುಷ್ಯ. ಹೋಗ್ತಾ ಇದ್ವಿ, ಏನ್ ಮಾಡೋಣ ಅಂತ ಹೇಳಿದೆ. ಇವಳು ನನ್ ಮುಖ ನೋಡೋದು, ನಾನು ಅವಳ ಮುಖ ನೋಡಿದೆ. ಹೋಗಿದ ತಕ್ಷಣ ಜೋರಾಗಿ ಕಿಚ್ಕೊಂಡ್ಬಿಟ್ವಿ. ಎಷ್ಟು ಜೋರ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ ಅಷ್ಟು ಜೋರಾಗಿ ಕಿಚ್ತೀನಿ ಅಂತ. ಕಿಚ್ಚಿದ ಫೋರ್ಸ್ಗೆ ಕುಡ್ದಿದ್ದೆಲ್ಲ ಔಟು. ಫುಲ್ ಎಚ್ಚರಾಗ್ಬಿಟ್ಟು ಫುಲ್ಲು ಸಂಸ್ಕೃತ ಎಲ್ಲ ಬರ್ತಿದೆ ಅಪ್ಪಂಗೆ. ಫಾಸ್ಟ್ ಆಗಿ ಓಡಿಸ್ಕೊಂಡು ಎಸ್ಕೇಪ್. ಯಬ್ಬ ಆದ್ರೆ ಎಷ್ಟು ನಕ್ಕಿದೀವಿ ಅಂದ್ರೆ ಗಾಡ್. ಅವತ್ತಿನ ದಿವಸ ನಿಜವಾಗ್ಲು ಅಕಸ್ಮಾತ್ ನಾವೇನೋ ಸಿಗಾಕೊಂಡಿದ್ರೆ ಧರ್ಮದೆಟ್ಟು. ಇನ್ನ 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಸುಮ್ನೆ ನೀನು ಬೈತಾ ಇರೋ, ನಾನು ಬೈತೀನಿ ನಿನ್ಗೆ ಅಂತ ಹೇಳೋದು. ಇಬ್ರು ಬೈತಾ ಇರೋದು. ಅಕ್ಕಪಕ್ಕ ನೋಡಿದವರೆಲ್ಲ ಏನಿದು ಹಿಂಗೆ ಕಿತ್ತಾಡ್ತಿದಾರೆ, ಮೋಸ್ಟ್ಲಿ ಇವ್ಳದೇ ತಪ್ಪಿರ್ಬೇಕು ಅಂತ. ಆಮೇಲೆ ಇನ್ನೇನ್ ಸಿಗ್ನಲ್ ಶುರು ಆಗ್ಬೇಕಾದ್ರೆ ಒಂಥರ ಪ್ಯಾಂಪರ್ಡ್. ನನ್ಗಂತೂ ಇವಳಿಗೆ ಬೈಯಕ್ ಆಗದಿಲ್ಲ. ಅಂಡ್ ಇದುವರೆಗೂ ಜಗಳ ಆಡಿಲ್ಲ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಅದು ತಪ್ಪು ಅಂತ ಇವಳು ಹೇಳಿರೋದೆಲ್ಲ ತಪ್ಪೇ ಆಗಿದೆ. ಅವಳು ಹೇಳ್ತಾಳೆ ಅದನ್ನ ಮಾಡ್ಬೇಡ ನೀನು, ನಿಂಗೆ ಸರಿ ಅಲ್ಲ ಅಂತ. ನನ್ಗೆ ಗೊತ್ತಲ್ಲ, ಹುಚ್ಚದಾರಿ ಹೇಳೋದ್ನಲ್ಲ, ಅಲ್ಲಿವರೆಗೂ ಹೋದೆ, ಅದ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಅದೆಲ್ಲ ಸಣ್ಣ ಸಣ್ಣದಷ್ಟೇ. ಬಟ್ ತುಂಬಾ ದೊಡ್ಡ ವಿಷಯಗಳಲ್ಲೂ ಅವಳು ನನ್ಗೆ ಸಜೆಷನ್ ಕೊಟ್ಟಿಯಾಳ. ಅಂದ್ರೂ ಕೇಳ್ದೆ ಹೋಗಿ ವಾಪಸ್ ಹೋಗಿ ತಲೆ ತೆಗಿಸ್ಕೊಂಡು ತಪ್ಪಾಯ್ತು, ನೀವ್ ಹೇಳಿದ್ರಿ ಹಿಂಗ್ ಮಾಡ್ಬಾರ್ದಿತ್ತು ಅಂತ, ನಾನ್ ಮಾಡ್ದೆ ಹಿಂಗ್ ಆಯ್ತು ಅಂತ ಹೇಳಿರೋದು ಇದೆ. ಒನ್ ಮೋರ್ ಥಿಂಗ್, ನಾನು ಅವಳ ಬಗ್ಗೆ ಹೇಳಲೇಬೇಕು. ಇವಳೊಬ್ಳೆ ನನಗೆ ಹುಡುಗಿ ಫ್ರೆಂಡ್ ಅಂತ ಇರೋದು. ನನಗೆ ಐ ಮೀನ್ ಟು ಸೇ, ತಪ್ಪರ್ಥ ಮಾಡ್ಕೋಬೇಡಿ, ಗೊತ್ತಾಯ್ತಾ? ಬೆಸ್ಟ್ ಫ್ರೆಂಡ್ ಲೈಫ್ ಟೈಮಿಗೆ ಅಂತ ಇರೋದು ಇವಳೊಬ್ಳೆ. ನಂಬೋದು ಇವಳೊಬ್ಳನೆ. ಬಹುಶಃ ಅದ್ ಬಿಟ್ಟು ಯಾರು ಆ ತರದ್ ಇದುವರೆಗೂ ಆಗಿಲ್ಲ, ಗೊತ್ತಿಲ್ಲ. ಸೊ ಒಂದ್ ಕಾರಣ ನಾನು ಇವತ್ತಿಲ್ಲಿ ಹಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಕೂತಿದೀನಿ, ನಾನು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ, ನಗ್ತಾ ಇದೀನಿ ಇವತ್ತು ವಾಪಸ್ಸು ಅಂತ ಅಂದ್ರೆ ಐ ಥಿಂಕ್ ಶಿ ಇಸ್ ದ ಮೇಜರ್ ರೀಸನ್ ಫಾರ್ ಮೀ. And she's going to be like that for me all the time. ಅಷ್ಟೇ. She's a major reason. ಕಣ್ಣೀರ್ ಹಾಕ್ಸ್ತಾ ಇದ್ಯಮ್ಮ? No, ಅವಳು ಕಣ್ಣೀರ್ ಹಾಕಲ್ಲ. ಹಾಗಲ್ಲ, ನಾನು ಇಟ್ಸ್ ಓಕೆ. ಫಸ್ಟ್ ಟೈಮ್ ತುಂಬಾ ಫಸ್ಟ್ ಟೈಮ್ಸ್ ಇದೆ ನಿಮ್ ಲೈಫ್ ಅಲ್ಲಿ. ನಿಮ್ ಕಣ್ಣೀರ್ ಅವಳು ಬಿದ್ರೆ ಕಷ್ಟ. ಅಳಲ್ಲ, ಅವಳು ಅಳಲ್ಲ. ನನ್ನ ಮುಂದೆ ಅಂತೂ ಅಳಲ್ಲ. I don't want you also to cry now, please. ಇವಳು ಹುಚ್ಚ ಧೈರ್ಯ ಇದೆಲ್ಲ ಮಾಡ್ಬೇಕು, ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಬಟ್ ನನಗೆ ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನನ್ನ ಲೈಫಲ್ಲಿ ಆಕ್ಚುಲಿ ಕಷ್ಟಪಟ್ಟೇ ಇಲ್ಲ.
ನಾನ್ ನನ್ನ ಲೈಫಲ್ಲಿ ಲೆಸನ್ಸ್ ಕಲ್ತು ನಾನು ಕಷ್ಟ ಪಡದೇ ಇರೋದಕ್ಕೆ ಕಾರಣ ಇವಳು. ಪ್ರಾಬಬ್ಲಿ ಐ ಕ್ಯಾನ್ ಸೇ ಇಟ್ ದಟ್ ವೇ, ಬಿಕಾಸ್ ಇವಾಗ ಬೇರೆಯವ್ರು ತಪ್ಪು ಮಾಡ್ತಿದ್ರೆ ಅದರಿಂದ ನಾವು ಕಲಿಬೇಕಾಗತ್ತೆ. ಆತರ ಎಷ್ಟೋ ವಿಷಯ ಇವಳಿಂದ ನಾನು ಕಲ್ತಿದ್ದೀನಿ. ಬಟ್ ಆತರ ಬ್ರೇಕ್ ಡೌನ್ಸ್ ಆಗೋದು, ಡಿಪ್ರೆಷನ್ಸ್ಗೆ ಹೋಗೋದು, ಬೀಯಿಂಗ್ ಎನ್ ಆರ್ಟಿಸ್ಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ದಿನನಿತ್ಯ ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮ ಫೇಸ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ದಟ್ ಇಸ್ ಆಲ್ ದೇರ್. ಐ ಕೆಪ್ಟ್ ಆನ್ ಟೆಲ್ಲಿಂಗ್, ಇಲ್ಲ ಕೆಲವೊಂದು ವಿಷಯಗಳು ನಾನು ತುಂಬಾ ದೊಡ್ಡೋಳಲ್ಲ ಅವಳಿಗೆ ಹೇಳೋದಕ್ಕೆ, ಯಾಕಂದ್ರೆ ವಯಸ್ಸಲ್ಲಿ ನಾನು ಆಕ್ಚುಲಿ ಅವಳಿಗಿಂತ ಚಿಕ್ಕವಳೆ, ಅಂದ್ರೆ ಬೈ ಮಂತ್ಸ್ ಅಷ್ಟೇ. ಅಕ್ಕ ಕನ್ಫರ್ಮ್ ಅಕ್ಕ. ಸೊ ಐ ಡೋಂಟ್ ನೋ, ಬಟ್ ಟುಡೇ ಇಫ್ ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಶಿ ಕ್ಯಾನ್ ಲೀಡ್ ಅವರ್ ಲೈಫ್ ಅಂದ್ರೆ ಅದು ಅವಳಿಗೆ ಒಳ್ಳೇದು, ವೆರಿ ಗುಡ್. ಜೊತೆಗೆ ಅವ್ರ ತಂದೆ ತಾಯಿಗೂ ಒಳ್ಳೇದು. ಅಂಡ್ ಇವ್ರ ಮನೇಲಿ ಇವಳು ಒಂಥರ ಗಂಡ್ಮಗು ಇದ್ದಾಗೆ. ಶಿ ಈಸ್ ದ ಅರ್ನಿಂಗ್ ಮೆಂಬರ್ ಅಂಡ್ ಫ್ಯಾಮಿಲಿ ಲೀಡ್ ಮಾಡ್ತಿದ್ದಾಳೆ. ಸೊ ನನ್ಗೆ ಅವಳಿಗೆ ಹೇಳೋದಿಷ್ಟೇ, ಯು ಹ್ಯಾವ್ ಟು ಬಿ ಕೇರ್ಫುಲ್. ಹುಚ್ಚ ಧೈರ್ಯ ಇರಬೇಕು, ಬಟ್ ಮಾಡೋಂಥ ವಿಷಯದಲ್ಲಿ ಮಾತ್ರ ಇರಬೇಕು. ಎಲ್ಲ ವಿಷಯದಲ್ಲೂ ಜನರಲ್ ಆಗಿ ಇವಾಗ ನನ್ನ ವಯಸ್ಸಿನ ಹುಡುಗಿರು ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ಯು ಶುಡ್ ಎಕ್ಸ್ಪೀರಿಯನ್ಸ್ ಲಾಡ್ ಆಫ್ ಥಿಂಗ್ಸ್, ಬಟ್ ಅನ್ನೆಸೆಸರಿ ಥಿಂಗ್ಸ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಸೊ ಪಾಸಿಟಿವ್ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೆ ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ. I know you don't have to worry until you have Neha in your life. I'm always with her. Awesome. ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು ಅಲ್ಲ? Yes. ಸ್ಟಾರ್ಸ್ ಅಭಿರುಚಿ ಅಂದ್ರೆ ಹೀಗಿರ್ಬೇಕು. ಬಟ್ ಕೈಯೆಲ್ಲ ಅಂಟಾಗೋಯ್ತಮ್ಮ. ಕಮಾನ್, ಕೈಯೆಲ್ಲ ಅಂಟಾಗಿದೆ, ವಾಶ್ ಮಾಡ್ಕೊಳ್ಳೋಣ. Yes. ಈ ವೀಕೆಂಡ್ ಟೈಮ್ ಎಲ್ಲ ಬಂದ್ಬಿಟ್ರೆ ಜನಗಳು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಬರುತ್ತೆ ಶನಿವಾರ ಭಾನುವಾರ ಅಂತ ಕಳ್ಳು ನೀರನ್ನ ಕುಡಿಯಕ್ಕೆ. ಕಳ್ಳು ನೀರನ್ನ ಸೈಡಲ್ಲಿ ಇಡಿ, ಎಳ್ಳು ನೀರ್ ಬಗ್ಗೆ ಯೋಚನೆ ಮಾಡಿ. ಮೈಗೂ ಒಳ್ಳೇದು, ತಂಪಾಗಿರುತ್ತೆ. ಅದ್ರಲ್ಲಿ ಪಾಯಸ ಮಾಡ್ಕೊಂಡು ಕುಡಿದ್ರೆ ಆಹಾ ಆನಂದ, ಪರಮಾನಂದ ಅಲ್ವಾ ಅಕ್ಕ? ಲೈಕ್ ದಟ್, ಬಟ್ ಐ ಲೈಕ್ ದಟ್. ಬಟ್ ನೇಹಾ ಬ್ರಿಲಿಯಂಟ್. ನಿಜವಾಗ್ಲೂ ನಿಮ್ ಸೀರಿಯಲ್ ನೋಡ್ಬಿಟ್ಟು ಈ ಹುಡುಗಿ ಏನು ಮಾಡಲ್ಲ ಕೆಲ್ಸ ಅಂತ ಅನ್ಕೊಳ್ತಿರೋರ್ಗೆ ಎಂತ ಎಳ್ನೀರಮ್ಮ, ಅದ್ರಲ್ಲೂ ಪಾಯಸ ಔಟ್ಸ್ಟ್ಯಾಂಡಿಂಗ್ ಐಸೆ. Thank you so much. ಕಂಗ್ರಾಚುಲೇಷನ್ಸ್, ಆಫಿಷಿಯಲಿ ಅದು ಎಳ್ನೀರ್ ಶೆಫ್ ಫ್ರಮ್ ಟುಡೇ. ಗ್ರೇಟ್ ಮೀಟಿಂಗ್ ಯು ನೇಹಾ. Thank you so ತುಂಬಾ much. ಚೆನ್ನಾಗಿ ಅಡ್ಗೆ ಮಾಡ್ತೀರಾ. ಸೊ ಕೈ ರುಚಿ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ ಕೈಯನ್ನ. Bye. 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 Thank you. ಉಮ್ಮ ಕೊಟ್ಬಿಡಿ ಇವಾಗ. ಕೊಟ್ಲಾ? ಸೈಡ್ ಅಲ್ಲಿ ಅಂತ ಇವ್ರಿಗೆ ಉಮ್ಮ ಕೊಡೋರು ಬೇಜಾನ್ ಜನ ಇದಾರೆ, ಕಪಾಳ ಮೋಕ್ಷ ಮಾಡೋರು ಬೇಜಾನ್ ಜನ ಇದಾರೆ. ರಿಯಾಲಿನಾ ಪಾಪ ಇಷ್ಟು ಮುದ್ದಾದ ಹುಡುಗಿಗ ಅಂದ್ರೆ ಖಂಡಿತವಾಗಲು. ಐ ಟೆಲ್ ಯು, ಅಕ್ಕ ಸೀರಿಯಲ್ ಅಲ್ಲಿ ಇವರ ಕೋಸ್ಟಾರ್ ಇದಾರಲ್ಲ, ಆಕ್ಚುಲಿ ನೋಡಕ್ ಹೋದ್ರೆ ಇವರು ಅವರ ಕೋಸ್ಟಾರ್ಗೆ ಒಂಥರ ಗುರುಗಳ ತರ. ಇದನ್ ಕರೆಕ್ಟ್ ಆಗಿ ಮಾಡೋ, ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡು ಅಂತೆಲ್ಲ ಹೇಳ್ಕೊಡ್ತಾರೆ. ಬಟ್ ಗುರುಗೇ ತಿರುಮಂತರ ಅಂತ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕ್ ಸತಿ ಈ ತರ ಕೈಯನ್ನ ಎತ್ತಿ ಕಪಾಳ ಮೋಕ್ಷ ಅಂತ ಹೊಡೆಯಕ್ ಬಂದಿದ್ದಾರೆ. ಒನ್ ಟೈಮ್ ಇವ್ರು ಏನ್ ಮಾಡ್ಬಿಟ್ರು, ಮಿಸ್ಟೇಕ್ ಬೇಕೇಮ್ ರಾಂಗ್ ಅಲ್ಲಿ ಅಂತ ಕೈ ಹಿಂಗ್ ಅಡ್ಡ ಇಟ್ರು, ಕೈ ಮೇಲೆ ಬರೇನೆ ಬಿದ್ಬಿಡ್ತು. ಅಂತ ಸಾಹಸ ಮಾಡಿರುವ ಯುವಕ ಯಾರು 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 ನಾಳೆ ಗೊತ್ತಾಗತ್ತೆ ಸ್ಟಾರ್ಸ್ ಅಭಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, co-powered by Vim and Daawat the finest. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅನುಪಮಾ. ಚಲಾ, ಬಾಯ್ ಬಾಯ್, ಸಿ ಯು.